ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ. ಯಾಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆ ಕೇಳುತ್ತಿದ್ದ, ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ. ನಮ್ಮ ವಿರುದ್ಧ ಚಕ್ರವ್ಯೂಹ ರಚಿಸುವವರು ನಮ್ಮವರೇ ಆಗಿರುತ್ತಾರೆ. ಆ ಯುಗದಲ್ಲಿಯೂ ಇದೆ, ಈ ಯುಗದಲ್ಲಿಯೂ ಇದೇ ಸತ್ಯವಾಗಿದೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರುತ್ತದೆ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದರೆ ಅದು ನಿನಗಾಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಮಾತು ತಿಳಿಸುತ್ತದೆ ಮನುಷ್ಯ ಹೇಗೆ ಅಂತ, ವಾದ ತಿಳಿಸುತ್ತದೆ ಜ್ಞಾನ ಹೇಗಿದೆ ಅಂತ, ಸ್ಪರ್ಶ ಹೇಳುತ್ತದೆ ಆಚಾರ ಹೀಗಿದೆ ಅಂತ, ಸಮಯ ತಿಳಿಸುತ್ತದೆ ಸಂಬಂಧ ಹೇಗೆ ಅಂತ, ಅಹಂಕಾರ ಹೇಳುತ್ತದೆ ದುಡ್ಡು ಎಷ್ಟಿದೆ ಅಂತ, ಸಂಸ್ಕಾರ ಹೇಳುತ್ತದೆ ಪರಿವಾರ ಎಷ್ಟಿದೆ ಅಂತ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇಲ್ಲದಿರುವಾಗ ಹಣದ ಬೆಲೆ, ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಯೋಗ್ಯತೆ ಎನ್ನುವುದು ಹೇಳಿಕೊಳ್ಳುವುದು ಅಲ್ಲ, ತೋರಿಸಿಕೊಳ್ಳುವುದೂ ಅಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ನಿಜವಾದ ಯೋಗ್ಯತೆ. ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯಾತ್ಮ ಅವರೊಳಗೆ ಇರುವ ರಾಕ್ಷಸನ್ನು ಅಲ್ಲಾಡಿಸುತ್ತದೆ. ಉತ್ತಮರ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ. ಪ್ರಪಂಚ ಹೇಗಿದೆ ಅಂದರೆ, ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ ಎನ್ನುತ್ತಾರೆ. ದುಡಿಮೆಗಾಗಿ ಯಾರ ಹತ್ತಿರ ಬೇಕಾದರೂ ಬೇಡು, ಆದರೆ ನೀ ಹಸಿದರೂ ಸರಿಯೇ. ದುಡ್ಡಿಗಾಗಿ ಯಾರ ಹತ್ತಿರವೂ ಬೇಡಬೇಡ. ನನ್ನಲ್ಲಿ ನನ್ನಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಶಾಶ್ವತವಲ್ಲ, ಸಿರಿತನವೂ ಶಾಶ್ವತವಲ್ಲ. ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ.